ಯಾರಾದ್ರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅವ್ರ ಮೇಲೆ ಬೇಜಾರು ಮಾಡ್ಕೋಬೇಡಿ, ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಒಬ್ಬ ರಾಜ ಕುದುರೆ ಮೇಲೆ ಕುತ್ಕೊಂಡು ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಬ್ಬ ಸ್ವಾಮೀಜಿ ಸಿಗ್ತಾರೆ. ಆ ಸ್ವಾಮೀಜಿ ರಾಜನ ಹತ್ರ ಏನಾದ್ರು ಭಿಕ್ಷೆ ಕೊಡಪ್ಪ ಅಂತ ಕೇಳ್ತಾರೆ. ರಾಜ ಮೊದಲೇ ನಾಸ್ತಿಕ, ಸೊ ರಾಜನಿಗೆ ತಲೆ ಕೆಡುತ್ತೆ. ಅಲ್ಲಿ ಇಲ್ಲಿ ನೋಡ್ತಾನೆ, ಪಕ್ಕದಲ್ಲೇ ಕುದುರೆ ಲದ್ದಿ ಬಿದ್ದಿರುತ್ತೆ. ಆ ಲದ್ದಿ ಎತ್ತಿ ಏನಾದ್ರೂ ಒಂದ್ ಬೇಕು ತಾನೆ, ಈ ಲದ್ದಿ ತಗೊಳ್ಳಿ ಅಂತ ಹೇಳಿ ಕೊಟ್ಟು ಆ ಸ್ವಾಮೀಜಿ ಕಳಿಸ್ತಾರೆ. ಆ ಸ್ವಾಮೀಜಿ ಇನ್ನಷ್ಟು ವೃದ್ಧಿ ಆಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಮಾರನೇ ದಿವಸ ಅರಮನೆಯ ಸುತ್ತ ಬರೀ ಲದ್ದಿಯ ದೊಡ್ಡ ದೊಡ್ಡ ಬೆಟ್ಟೆಗಳು ತುಂಬಿರುತ್ತೆ. ಬರೀ ಲದ್ದಿ, ಅರಮನೆಯ ಸುತ್ತ ಬರೀ ಲದ್ದಿ. ತಕ್ಷಣ ರಾಜನಿಗೆ ಗೊತ್ತಾಗುತ್ತೆ ನಾನೇನೋ ತಪ್ಪು ಮಾಡಿದೀನಿ ಅಂತ. ಅವ್ರು ಓಡ್ ಹೋಗಿ ಸ್ವಾಮೀಜಿ ಹತ್ರ ಕೇಳ್ತಾರಂತೆ, ನಾನು ಲದ್ದಿ ಕೊಟ್ಟು ತಪ್ಪು ಮಾಡಿದೆ, ಇದರಿಂದ ನನಗೆ ಪರಿಹಾರವನ್ನು ಕೊಡಿ ಅಂತ. ಆಗ ಸ್ವಾಮೀಜಿ ಹೇಳ್ತಾರಂತೆ, ಇದಕ್ಕೊಂದು ಪರಿಹಾರವನ್ನ ಕೊಡ್ತೀನಿ, ಬಟ್ ಯಾಕೆ ಏನು ಅಂತ ಕೇಳಿದ್ರೆ ಸುಮ್ಮನೆ ನೀನ್ ಮಾಡ್ಬೇಕು ಅಂತ. ಸರಿ ಅಂತಾನೆ ರಾಜ. ಅವಾಗ ಸ್ವಾಮೀಜಿ ಹೇಳ್ತಾರೆ, ನಿನ್ನ ಪ್ರಜೆಗಳೆಲ್ಲರೂ ಕೂಡ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕು, ಆ ತರ ಏನಾದ್ರು ಮಾಡುವಂತ. ರಾಜ ಏನ್ ಮಾಡ್ತಾನೆ, ಇಡೀ ರಾಜ್ಯದ ತುಂಬಾ ಅವನ ಬಗ್ಗೆ ಕೆಟ್ಟ ಕೆಟ್ಟ ವಿಚಾರಗಳನ್ನ ಹಬ್ಬವಾಗಿ ಮಾಡ್ತಾನೆ. ಅವತ್ತಿನಿಂದ ಪ್ರಜೆಗಳಿಂದ ರಾಜನ ಬಗ್ಗೆ ಬರೀ ಕೆಟ್ಟದಾಗಿ ಮಾತಾಡೋದು, ರಾಜನಿಗೆ ಅಗೌರವ ಕೊಡೋದು ಇದೇ ಆಗುತ್ತೆ. ಸೊ ಒಂದು ಕಡೆ ಪ್ರಜೆಗಳು ಕೆಟ್ಟದಾಗಿ ಮಾತಾಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ರಾಜನ ಅರಮನೆ ಸುತ್ತ ಇದ್ದಂತ ಲದ್ದಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ, ವಾಸನೆ ಎಲ್ಲ ಹೋಗ್ತಾ ಬರುತ್ತೆ. ಆಗ ರಾಜ ಮತ್ತೆ ಸ್ವಾಮೀಜಿ ಹತ್ರ ಓಡೋಕೆ ಹೇಳ್ತಾನಂತೆ, ಸ್ವಾಮೀಜಿ ನೀವು ಯಾಕೆ ಈ ರೀತಿ ಹೇಳಿದ್ದು ನನಗೆ ತಿಳಿಸಿ ಅಂತ. ಆಗ ಸ್ವಾಮೀಜಿ ಹೇಳ್ತಾರಂತೆ, ಇನ್ನ ಬಗ್ಗೆ ಯಾವಾಗ ಜನಗಳು ಕೆಟ್ಟದಾಗಿ ಮಾತಾಡ್ತಿದ್ರೋ ಆ ಜನಗಳು ನಿನ್ನ ಕೆಟ್ಟ ಕರ್ಮಗಳನ್ನೆಲ್ಲ ತಗೊಂಡು ಹೋಗ್ತಿದ್ರು. ಆಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ.